ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈಗ ನೆಲ್ಲಿಕಾಯಿ ಸೀಸನ್ ಬಂತಲ್ವಾ, ಈ ಥರ ಒಂದು ಉಪ್ಪಿನಕಾಯಿ ಮಾಡಿಟ್ಕೊಂಡ್ರೆ 1 ವರ್ಷದವರೆಗೂ ಹಾಳಾಗದೆ ಚೆನ್ನಾಗಿರುತ್ತೆ, ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ಮೊದಲಿಗೆ ನಾನು ಒಂದು ಅರ್ಧ ಕೆಜಿಯಷ್ಟು ಬೆಟ್ಟದ ನೆಲ್ಲಿಕಾಯಿನ ತೆಗೆದುಕೊಂಡು ಇವುಗಳನ್ನು ಚೆನ್ನಾಗಿ ಒಂದ್ಸಲ ತೊಳೆದುಕೊಂಡು ನಂತರ ಒಂದು ಕಾಟನ್ ಕ್ಲಾತಿಂದ ತೇವಾಂಶ ಇಲ್ಲದಂತೆ ಚೆನ್ನಾಗಿ ಒರೆಸ್ಕೊಂಡು ಒಂದು ಪ್ಲೇಟ್ಗೆ ತಗೊಳ್ಳೋಣ. ನಂತರ ಇವನ್ನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ಈ ಉಪ್ಪಿನಕಾಯಿ ಮಾಡೋದಕ್ಕೆ ನೆಲ್ಲಿಕಾಯಿ ತುಂಬ ಹಣ್ಣಾಗಿರಬಾರ್ದು, ಹಾಗಂತ ತುಂಬ ಹಸಿ ಕೂಡ ಇರಬಾರ್ದು. ನೋಡಿ, ಈ ಥರ ಮೀಡಿಯಮ್ ಆಗಿರೋಂಥ ನೆಲ್ಲಿಕಾಯಿನ ತೊಗೊಂಡ್ರೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ನೋಡಿ, ಈಗ ಸಣ್ಣ ಸಣ್ಣ ಪೀಸಸ್ ಮಾಡಿ ಇದನ್ನು ತೆಗೆದುಕೊಂಡಿದ್ದೀನಿ. ಈಗ ಮತ್ತೊಂದು ಬೌಲಲ್ಲಿ ಒಂದು 100 ಗ್ರಾಮಷ್ಟು ಹುಣಸೆಹಣ್ಣನ್ನ ಹಾಕ್ಬಿಟ್ಟು ಬಿಸಿ ನೀರನ್ನು ಹಾಕಿ ಇದನ್ನು ನೆನೆಸಿಡೋಣ. ನಂತರ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ 1 ಫುಲ್ ಟೇಬಲ್ ಸ್ಪೂನಷ್ಟು ಸಾಸಿವೆ, ಹಾಗೆಯೇ 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಇದು ಚೆನ್ನಾಗಿ ಹುರಿದ ನಂತರ ಸಾಸಿವೆ ಚಿಟಪಟ ಅನ್ನುತ್ತೆ. ಈ ಟೈಮಲ್ಲಿ ಇದನ್ನು ತೆಗೆದುಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಈ ಥರ ನುಣ್ಣಗೆ ಪುಡಿ ಮಾಡಿ ಒಂದು ಪ್ಲೇಟ್ಗೆ ಹಾಕಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಅದೇ ಮಿಕ್ಸಿ ಜಾರ್ಗೆ ನಾವು ನೆನೆಸಿಟ್ಟಿದ್ದಂತಹ ಹುಣಸೆ ಹಣ್ಣನ್ನು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ನೋಡಿ, ಒಳ್ಳೆ ಪೇಸ್ಟ್ ಥರ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಈಗ ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು 200ರಿಂದ 300 ಗ್ರಾಮಷ್ಟು ಎಣ್ಣೆಯನ್ನು ಹಾಕ್ಕೋಬೇಕು. ಎಣ್ಣೆಯನ್ನು ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ನೆಲ್ಲಿಕಾಯಿನ ಹಾಕಿಬಿಟ್ಟು ನೆಲ್ಲಿಕಾಯಿನ ಚೆನ್ನಾಗಿ ಬೇಯಿಸ್ಕೋಬೇಕು. ನೀವು ಬೇಕಾದರೆ ಬ್ಯಾಚ್ ವೈಸ್ ಹಾಕ್ಕೊಂಡು ಬೇಯಿಸ್ಕೋಬೋದು. ನಾನೆಲ್ಲ ಒಂದೇ ಸಲ ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷ ಈ ಥರ ಹುರ್ಕೊಂಡ್ರೆ ನೆಲ್ಲಿಕಾಯಿ ಚೆನ್ನಾಗಿ ಬೆಂದೋಗುತ್ತೆ. ನೋಡಿ, ಈಗ ಬೆಂದೋಗಿದೆ. ನಾನಿವಾಗ ಇದನ್ನು ಒಂದು ಪ್ಲೇಟ್ಗೆ ತೊಗೊತಾ ಇದ್ದೀನಿ. ನೆಲ್ಲಿಕಾಯಿನ ಮುಟ್ಕೊಂಡು ನೋಡಿದ್ರೆ ಅದು ಬೆಂದಿದೆಯಾ ಇಲ್ಲ ಅಂತ ಗೊತ್ತಾಗತ್ತೆ. ಈಗ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಜೀರಿಗೆ, ಹಾಗೆಯೇ 1-2 ಒಣಮೆಣಸಿನ್ಕಾಯಿನ ಸೇರಿಸ್ಕೊಂಡು ಒಂದು ಚಿಟಿಕೆಯಷ್ಟು ಅರಿಶಿನ ಸೇರಿಸಿ ಚೆನ್ನಾಗಿ ಹುರ್ಕೊಳ್ಳಿ. ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇಂಗು ಕೂಡ ಸೇರಿಸ್ಕೊಂಡು ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದಂತಹ ಹುಣಸೆಹಣ್ಣಿನ ಪೇಸ್ಟ್ನ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಈ ಹುಣಸೆಹಣ್ಣಿನ ಹುಳಿ ಹಾಕಿದ ನಂತರ ಸ್ಟವನ್ನು ಸಿಮ್ಮಲ್ಲಿ ಇಟ್ಕೊಂಡು ಮಧ್ಯ ಮಧ್ಯದಲ್ಲಿ ಕಲಿಸುತ್ತಾ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಹುಣಸೆಹಣ್ಣಿನ ಹುಳಿ ಅನ್ನೋದು ಚೆನ್ನಾಗಿ ಬೇಯುತ್ತೆ. ಹಾಗೆಯೇ ಈಗ ಇದಕ್ಕೆ ಒಂದು ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಂಡು ಮತ್ತೆ 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ, ಈಗ ಆಯಿಲ್ ಸಪ್ರೇಟಾಗಿ ಹುಣಸೆಹಣ್ಣು ಚೆನ್ನಾಗಿ ಬೆಂದಿದೆ. ಇನ್ನೇನು ಇಳಿಸ್ಕೋಬೇಕು ಅನ್ನೋ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಬಿಟ್ಟು 1 ನಿಮಿಷ ಹುರ್ಕೊಂಡು ಸ್ಟವ್ ಆಫ್ ಮಾಡಿಬಿಡಿ. ಈಗ ನೆಲ್ಲಿಕಾಯಿ ಪೀಸಸ್ನ ಒಂದು ಕಂಟೈನರಲ್ಲಿ ತಗೊಂಡು ನಾವು ಮಾಡ್ಕೊಂಡಿದ್ದಂಥ ಸಾಸಿವೆ ಮೆಂತ್ಯ ಪುಡಿನ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಒಂದು 25 ಗ್ರಾಮಷ್ಟು ಖಾರ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ, ಸಾಕಾಗಿಲ್ಲ ಅಂದರೆ ನಂತರ ಸೇರಿಸ್ಕೋಬೋದು. ಈ ಮೂರನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಲ್ಲಿಕಾಯಿಗೆ ಇಟ್ಕೊಳ್ಳೋ ಥರ ಒಂದು ಸಲ ಮಿಕ್ಸ್ ಮಾಡಿ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದಂಥ ಹುಣಸೆ ಹಣ್ಣಿನ ಹುಳಿನ ಸೇರಿಸ್ಕೊಳ್ಳೋಣ. ಇದು ತುಂಬ ಬಿಸಿಯಾಗಿರಬಾರ್ದು, ಹಾಗಂತ ತುಂಬ ತಣ್ಣಗಾಗಿರಬಾರ್ದು. ಉಗುರು ಬೆಚ್ಚಗೆ ಇರೋ ಥರ ನೋಡಿ ಇದಕ್ಕೆ ಸೇರಿಸ್ಕೊಂಡು ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಡೋಣ. ನೋಡಿ, ನಾನು ಇದನ್ನು ಒಂದು ಪ್ಲಾಸ್ಟಿಕ್ ಕಂಟೈನರ್ಗೆ ಹಾಕ್ಬಿಟ್ಟು ಇದನ್ನು 3 ದಿನಗಳ ಕಾಲ ಇಡ್ತೀನಿ. ಡೈಲಿ ಇದನ್ನು ಒಂದೊಂದು ಸಲ ತೆಗೆದುಬಿಟ್ಟು ಮಿಕ್ಸ್ ಮಾಡಿ ಇಡ್ತಾ ಇರಬೇಕು. 3 ದಿನಗಳ ನಂತರ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಆಯಿಲ್ ಸಪ್ರೇಟಾಗಿ ಉಪ್ಪಿನಕಾಯಿ ಚೆನ್ನಾಗಿದೆ. ನಿಮಗೇನಾದರೂ ಆಯಿಲ್ ಕಡಿಮೆ ಅನಿಸಿದ್ರೆ ನೀವು ಈ ಟೈಮಲ್ಲಿ ಆಯಿಲ್ನ ಸ್ವಲ್ಪ ಬಿಸಿ ಮಾಡಿ ಸೇರಿಸ್ಕೋಬೋದು. ಹಾಗೆಯೇ ಉಪ್ಪು ಕೂಡ ನೋಡಿ ಸೇರಿಸ್ಕೋಬೋದು. ಈ ಉಪ್ಪಿನಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ 1 ಇಯರ್ವರೆಗೂ ಹಾಳಾಗೋದಿಲ್ಲ. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರಿದಿರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.